ಏನ್ ಶಕ್ತಿ ಅಣ್ಣ, ಹೇಳಪ್ಪ. ರಾಜ್ಯದವರ ಕೇಸ್ ಏನಾಯ್ತು? ಅಪೀಲ್ ಮಾಡಿದ್ದೀನಿ. ಫಸ್ಟ್ ಅವನು ನೋಡು, ಬೇಲ್ನಲ್ಲಿ ಹೇಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಹೇ, ನಾನು ಹೋಗ್ತೀನಿ. ಬರ್ತೀನಿ. ಸರಿಮ್ಮ. ತಂಗಾಯನ್ ಮಗಳು ದಿನಕ್ಕೂ ತುಂಬಾ ಚೆನ್ನಾಗಾಗ್ತೀಯಾಳಲ್ಲ? ಇಷ್ಟ ಆಗಿದ್ದೇನೆ. ಇಷ್ಟ ಆಗಿದ್ರೆ ಮುಗಿಸ್ಬಿಟ್ಟೋದಾನೆ. ನಿಲ್ಸೋಳು, ಇದು ನಮ್ ಜಾತಿ ಹುಡುಗಿ ಅಣ್ಣ. ನೀವು ಜಾತಿ ಸಂಘ ಮುಕ್ಕೊಂಡ ತಪ್ಪಾಗೋಗ್ಬಿಡ್ತಾನ. ಏನ್ ತಪ್ಪಾಗುತ್ತೆ? ಊರಲ್ಲಿ ನಡೀದೇ ಇರೋದಾ? ನಮ್ ಷಣ್ಮುಗ ಅದು ಕರೆಕ್ಟಾಗಿ ತಾನೆ ಇರ್ತಾನೆ. ನಿಮ್ ಎಂಜಿಲ್ನ ತಿನ್ ಬೆಳ್ದವನ ಮದ್ವೆ ಮಾಡಿಡಣ. ಊರ್ನವ್ರ ಕಣ್ಣಿಗೆ ಅವನ್ ಹೆಂಡ್ತಿ, ನಿಮ್ಗೆ ಚಿಕ್ಕ ಮನೆ ಅಣ್ಣ. ಏನ್ ಹೇಳ್ತಿದ್ಯಾ ನೀನು? ನಮ್ಮ ಅಂಡೆಲಿದ್ರೆ ಅದು ನೀರು, ಅದೇ ಕಮಂಡದಲ್ಲಿದ್ರೆ ಅದು ತೀರ್ಥ, ಒಲೆಯಲ್ಲಿದ್ರೆ ಬೂದಿ, ಪೂಜಾರಿ ಕೈಲಿದ್ರೆ ವಿಭೂತಿ. ಎಲ್ಲ ಸರಿ, ಅದಕ್ಕೆ ಅವನು ಒಪ್ಕೊಳ್ತಾನ? ಅವನು ವಿಶ್ವಾಸವಾಗಿರ್ತಾನ ನಿಮ್ಗೆ? ಅಣ್ಣನ ಕಾಲ್ ಚಪ್ಲಿ ನಾನು. ನನಗೆ ನಂಬಿಕೆ ಇಲ್ಲಪ್ಪ. ನೀನನ್ನ ಯಾರಾದ್ರೂ ಕಡಿಯಕ್ಕಾಗತ್ತಾ? ಏನದು? ಯಾರಾದ್ರೂ ನನ್ನ ತರಿಯಕ್ಕಾಗತ್ತಾ? ಏನ್ ಹೇಳ್ತೀರಾ ನೀವು? ಅಣ್ಣ, ಸಿಗರೇಟ್ ಅಣ್ಣ. ಏ ಷಣ್ಮುಗ, ಅಣ್ಣ, ಶಕ್ತಿನ್ ಮುಗಿಸೋ. ಏ ಷಣ್ಮುಗ, ಬಿಡು ಬಿಡೋ ಬಿಡೋ. ಈಗ ನೋಡ್ದಿಯಲ್ಲ ಷಣ್ಮುಗನ್ನ? ನೋಡ್ದೆ. ನಂಬಿಕೆ ಇಲ್ಲ ಅಂತ ನಂಬ್ತೀನ್ರಿ. ಮಚ್ಚಿ ಒಳಗಿಡೋ. ಇಡ್ತೀನಣ್ಣ. ಅಣ್ಣೆ, ಅದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಣ್ಣೆ. ಏನು? ಆ ಹುಡುಗಿ ಬೇರೆ ಜಾತಿ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದ್ದಾನೆ. ಹಾಗಾದ್ರೆ ತುಂಬಾ ಒಳ್ಳೇದಾಯ್ತು. ತಂಗಾಯನ್ ಮಂಟಪಕ್ಕೆ ಬರಕ್ ಹೇಳು. ಸರಿನಾ? ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು, ಆದ್ರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ ನಿಮ್ಮಪ್ಪ ಒಪ್ಪಿದಾರಲ್ಲ. ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನ ಅಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು, ಹೇಗಿದ್ರು ನನ್ನೇ ಮದ್ವೆ ಆಗ್ಬೇಕು ನೀನು. ನನ್ನ ಮಗಳು ಆಸೆ ಪಟ್ಟಿದ್ದಾಳೆ. ಆ ಹುಡುಗನು ಒಳ್ಳೆ ಹುಡುಗನೇ. ಈ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ? ನೀವು ನೋಡೋದಿಲ್ಲ. ಲೆಕ್ಕ ತಗೊಂಡು ಎಲ್ಲರಿಗೂ ಇಷ್ಟ ಅಂತ ಜಾಗ ಕೊಡ್ತಾರೆ. ಇಲ್ಲ ಯಜಮಾನ್ರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ. ನೋಡು, ಸರ್ಕಾರ ಜಾಗ ಕೊಡ್ತದೋ ಇಲ್ವೋ, ಅಣ್ಣನ ಮನಸ್ಸಿನಲ್ಲಿ ನಿಮ್ಗೂ ನಿನ್ ಮಗಳಿಗೂ ಜಾಗ ಕೊಟ್ಟಿದ್ದಾರೆ. ಅರ್ಥವಾಗ್ಲಿಲ್ವಲ್ಲ? ಅಣ್ಣ, ನಮ್ ಜಾತಿ ಸಂಘಕ್ಕೆ ಮುಂದಿನ ಮುಖಂಡನೇ ನೀನೇ. ತಂಗಯ್ಯ, ನಿಮ್ಮ ಹೆಣ್ಣ ಇದನ್ನೇ ಬೇರೆ ಜಾತಿ ಅವ್ರಿಗೆ ಮದುವೆ ಮಾಡಿಕೊಟ್ರೆ ಇದನ್ನೇ ನೋಡ್ಕೊಂಡು ಎಲ್ಲರೂ ತಪ್ಪು ಮಾಡ್ಬೋದಲ್ಲ? ಹಾಗಾದ್ರೆ ನಮ್ಮ ಜಾತಿಗೆ ಏನು ಮರ್ಯಾದೆ? ಅದರಿಂದಾನೇ ನಿಮ್ಮ ಹೆಣ್ಣ ನಮ್ಮ ಜಾತಿಯವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತೀನಿ. ಯಾರಿದ್ದಾರೆ? ಯಾರಿಗ್ ಮದ್ವೆ ಮಾಡ್ಬೇಕು? ನಾನ್ ತಮ್ಮ ಅನ್ಕೊಂಡ್ರು ಷಣ್ಮುಗನ್ಗೆ. ಇವನಿಗ? ಅವನು ನಿಮ್ಗೆ ತಮ್ಮ ಆಗಿರ್ಬೋದು, ಅವನ್ ಮಾಡೋದು ಕೂಲಿ ತಾನೆ. ಅದಕ್ಕೇನಂತೆ ತಂಗಯ್ಯ, ಮದ್ವೆ ನಂತರ ಒಳ್ಳೆ ಕೆಲಸ ಕೊಡ್ತೀನಿ. ನಿನಗೂ ನಿನ್ ಕುಟುಂಬಕ್ಕೂ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಸರಿ ಯಜಮಾನ್ರೆ, ನಿಮಗಾಗಿ ನಾನು ಇದನ್ನ ಮಾಡ್ತೀನಿ. ನೀವು ಹೇಳ್ದಂಗೆ ನಡ್ಕೊಳ್ಳಿ. ಯಾಗಾದ್ರೂ ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡಿ. ಕುಡ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಮಗಳು ನಮ್ಮ ಜಾತಿ ಗೌರವನ ಕಾಪಾಡ್ತಾಳೆ, ನಂಬಿ. ನಮ್ಮ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನು ಹೇಳೋದು ನೀನು ಕೇಳ್ತೀಯಾ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ. ನಾನು ಬದುಕಿರೋದು, ನೇಣು ಹಾಕ್ಕೊಳ್ಳೋದು ನೀನು ತಗೊಳ್ಳೋ ನಿರ್ಧಾರದಲ್ಲಿ. ನಾನು ನಿನ್ನ ಜೊತೆ ಇರಬೇಕಾ, ನೇಣು ಹಾಕೋಬೇಕಾ ಹೇಳು? ಅಣ್ಣ ನಮಸ್ಕಾರ. ಷಣ್ಮುಖ, ನಾಳೆ ತೋಟದ ಮನೆಯಲ್ಲಿ ಔತಣ ಇಟ್ಕೊಂಡಿದ್ದೀನಿ. ನಿಲಾನು ಕರ್ಕೊಂಡು ಅಲ್ಲಿಗೆ ಬರ್ತೀರಣ್ಣ. ಮರೀದೆ ನಿಲಾನ್ ಕರ್ಕೊಂಡು. ಅರ್ಥ ಆಯ್ತಾ? ಗಾಡಿ ತೆಗಿ. ಸರಿ ಅಣ್ಣವ್ರೆ.
ಗಣೇಶ್ನ ನೋಡ್ಬಿಟ್ಟು ಹಾಗೆ ಬಡ್ಡಿ ಹಣನ ಇಸ್ಕೊಂಡು ಬಂದ್ಬಿಡು. ಬುಲೆಟ್ನ ತಗೊಂಡೋಗು. ಹೋಗೋ. ತಗೊಳ್ಳಿ. ಕುಡಿಯೋ ಕುಡಿಯೋ ಷಣ್ಮುಗ. ಏಯ್, ಏನೋ ನಿಲಾನ್ ನೋಡ್ತಿದ್ಯಾ? ದಿನಾನು ಕುಡಿತೀವಲ್ಲ. ಮೊದಲು ನಾನು ನಿಲಾನ್ ನೋಡಿದ್ಮೇಲೆ ನೀನ್ ನಿಲಾ ನೋಡಕ್ಕಾಯ್ತು. ಈಗ ಅವಳು ನಿನ್ಗೆ ಉಸಿರಾದ್ಲು, ನಾನ್ ನಿನ್ಗೆ ಇವಾಗ ಬೇಡವಾ? ಅಯ್ಯೋ ಅಣ್ಣ, ನಾನು ಹೇಳಿದ್ರೆ ಕೇಳಲ್ವಾ? ಅಯ್ಯೋ ಅಣ್ಣ, ಏನ್ ಈ ರೀತಿ ಹೇಳ್ತಾ ಇದ್ರ? ನೀವ್ ಹೇಳಿದ್ರೆ ವಿಷಾನ ಕುಡಿತೀನಿ ನಾನು. ಈಗ್ಲೇ ಕಣೋ ನೀನ್ ನನ್ನ ತಮ್ಮ. ಮತ್ತೆ ಷಣ್ಮುಗ, ಮೂರ್ತಿ ಎಲ್ಲ ನಿನ್ನ ಹತ್ರ ಹೇಳಿರ್ಬೇಕಲ್ಲ? ಏನು ಹೇಳಿಲ್ವೇ ಅಣ್ಣ? ಏನು ಹೇಳಿಲ್ವಾ? ಹಾಳು ಮಾಡ್ಬಿಟ್ಟ. ಸರಿ, ನನ್ನ ಸೊತ್ತಿಗೆಲ್ಲ ನೀನ್ ಬೇನಾಮಿ ಆದ್ರೆ ಏನ್ ಮಾಡ್ತೀಯಾ? ಎಲ್ಲ ಆಸ್ತಿನೂ ಚೆನ್ನಾಗಿ ನೋಡ್ಕೋತೀನಣ್ಣ. ನನ್ನ ಕುಟುಂಬನ ನಿನ್ ಜವಾಬ್ದಾರಿಗೆ ಬಿಟ್ರೆ ಏನ್ ಮಾಡ್ತೀಯಾ? ಭದ್ರವಾಗಿ ನೋಡ್ಕೋತೀನಣ್ಣ. ನನ್ನ ಆಸ್ತಿ, ನನ್ನ ಕುಟುಂಬ ನಿಷ್ಠೆಯಿಂದ ಕಾಪಾಡ್ತೀಯ ಅನ್ನೋ ನಿನ್ನನ್ನು, ನಿನ್ನ ಹೆಂಡ್ತಿನೂ ನಾನು ಜವಾಬ್ದಾರಿ ನೋಡ್ಕೊಳ್ಳಲ್ವಾ? ಅಣ್ಣ, ಏನು ಹೇಳಕ್ ಕೊಟ್ಟಿದ್ಯಾ? ಷಣ್ಮುಗ, ನನ್ನ ಎಲ್ಲ ವಿಷಯಕ್ಕೂ ನೀನೇ ಬೇನಾಮಿ. ಆದರೆ ನಿನ್ನ ಹೆಂಡ್ತಿ ನಿಲಾಗೆ ನಾನೇ ಬೇನಾಮಿ. ನಿನ್ ಕೈ ಕೆಳಗೆ ಕೆಲಸ ಮಾಡೋ ನಾನು ಉಸಿರು ಕೊಡ್ತೀನಿ. ಅದಕ್ಕಾಗಿ ನನ್ನ ಹೆಂಡತಿನ ಕೇಳ್ತೇನೆ ನೀನು. ನಾನು ಕೂಡ ನಿನ್ನ ಹೆಂಡತಿನ ಆಸೆ ಪಡ್ತೀನಿ. ಹಾಗಂತ ಕಳಿಸ್ಕೊಡ್ತೀಯಾ? ಇಲ್ಲಿ ನೋಡು, ಇಷ್ಟಲ್ಲಿ ಬಿಟ್ಬಿಡು, ಇಲ್ಲಾಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ನೋಡ್ತಾ ನೀನೆಲ್ಲ ಜಾತಿ ಸಂಘದ ಮುಖಂಡ. ನನ್ನ ಎಚ್ಚಲ್ ನಿನ್ನ ಮುಖಕ್ಕೆ ಬಿದ್ರು ಅಸಹ್ಯ. ಈ ಟೆಸ್ಟ್ನೆಲ್ಲ ತೆಗಿಯಮ್ಮ. ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬ ಸೀರಿಯಸ್ಸು. ಬೇಗನೆ ಆಪರೇಷನ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಗಂಡ ಬದುಕೋದು ಕಷ್ಟ. 2 ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು, ಇಲ್ಲಾಂದರೆ ಸ್ಥಿತಿ ತುಂಬ ಮೋಸ ಆಗುತ್ತೆ. ಇಲ್ಲಾಂದರೆ ಪಿಟ್ಸ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ಗಂಡನ ಉಸಿರೊಂದಾಗಿ ನೋಡೋಕ್ಕಾಗಲ್ಲ. ಬೇಗನೆ ಆಪರೇಷನ್ಗೆ ಏರ್ಪಾಡು ಮಾಡಿ, ಓಕೆ? ಇಷ್ಟೊಂದು ಹಣಕ್ಕೆ ಎಲ್ಲಿ ಹೋಗ್ತ್ಯಾ? ನಿನ್ ಗಂಡನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರ್ಸು. ಅಲ್ಲಿ ಮಾತ್ರ ದುಡ್ಡಿಲ್ದ ಆಪರೇಷನ್ ಮಾಡೋದು. ಅಲ್ಲಿ ವಿಚಾರಿಸಿದೆ, ಅಲ್ಲಿ ಆಪರೇಷನ್ ಮಾಡೋಕೆ 100 ಮಂದಿ ಕಾಯ್ತಿದಾರಂತೆ. ಅವರಿಗೆ ಮಾಡಿ ಮುಗಿಸೋದ್ರೊಳಗೆ ನನ್ನ ಗಂಡನಿಗೆ ಏನಾದ್ರೂ ಆಯ್ತಂದ್ರೆ ಏನ್ ಮಾಡ್ತೀನಿ ನಾನು? ನನ್ನ ಮನಸ್ಸು ಉಸಿರು ನೀನೇ ಷಣ್ಮುಖ. ಒಂದು ತಾಯಿಯ ರಕ್ತವೇ ಮಗುವಿಗೆ ಹಾಲಾಗುತ್ತೆ. ನಿನ್ನ ಉಸಿರು ಉಳಿಯೋದಕ್ಕೆ ನನ್ನ ದೇಹವೇ ಔಷಧವಾಗುದಾದ್ರೆ ಆಗ್ಲಿ. ನಿರ್ಧಾರ ಮಾಡಿದ್ಯಾ? ಪಗಡೆ ಹಾಕಿ ನೀನ್ ಉಡ್ದಾರ ಕತ್ತರಿಸ್ತೀನಿ. ಅದೊಂದು ತಾನು ಬಾಕಿ ಇದೆ. ಹೇಯ್, ಪಗಡೆ ಬಿದ್ಬಿಡ್ತಾ? ನೀ ಹಾಕಯ್ಯ. 2-3 ಗಂಟೆ ಅಷ್ಟೇ. 5 ಹಾಕಿ ಅದಕ್ ಮೇಲೆ ಏಣಿಲ್ ಹತ್ತಿ ಎಕ್ಸ್ಟ್ರಾ ನೋಡು. ಕಾಸು ಕೇಳು. ತೊಂದ್ರೆ ಆಗದೆ ಇರೋ ಹಾಗೆ ನೋಡ್ಕೋ. 2 ಹಾಕಿ ಏಣಿಲ್ ಹತ್ತಿ ನೋಡು. ಇವಳನ್ನ ಕರ್ಕೊಂಡು ಹೋಗು. ಮಹೇಶ್ವರಿ ಅಕ್ಕ, ಏನ್ ಮಾಡ್ತಾ ಇದ್ಯಾ? ಬಾರೋ ದಾಯ. ಬದಲಾಯಿಸ್ತಿದ್ದೀನಕ್ಕ. ಎಲ್ರು ದೇಹ ಸುಖಕ್ಕ ಬರ್ತಾರೆ. ಇಲ್ಲಿ ಬರೋರೆಲ್ರಿಗೂ ಒಂದೊಂದು ಕಾರಣ ಇರುತ್ತೆ. ಈಗ ಸಂದರ್ಭ ಆಗಿದೆ, ರೇಟ್ ಹೆಚ್ಚಾಗಿ ಸಿಗೋದಿಲ್ಲ. ಮದ್ವೆ ಬೇರೆ ಆಗಿದೆ ಅಲ್ವಾ? ಪ್ರಾಯದ ಹುಡುಗಿನ ಕಳಿಸಿದ್ರೇನೆ 1000 ಕೊರತೆ ಹೇಳ್ತಾರೆ. ಹಣ ಕೊಡೋಕೆ ಹೌದು. ಅಳ್ತಾರೆ. ಉದ್ಯೋಗ ಮಾಡೋದೇ ಕಷ್ಟವಾಗಿದೆ. ಏನ್ ಮಾಡೋದು? ಬಿಡೋದಕ್ಕಾಗತ್ತಾ? ಕುಲ ಕಸಬ ಐತೆ. ಕವಿತಾ, ಸರಿ, ನೀ ನಾಳೆ ಕರ್ಕೊಂಡ್ ಬಾ. ಹೋಗು. ಸರಿ. KPR ಹಳೆ MLA ಕೇಳ್ತಾ ಇದ್ದಾರಲ್ಲ, ಕಳಿಸ್ಬೋದಲ್ಲ? ಮೈನರ್, ತಗೊಳ್ಳುವವನನ್ನು ಮಾರುವವನನ್ನು ಸ್ವಲ್ಪ ಕಾಯಿಸ್ದ್ರೇನೆ ನಮ್ಮ ಉದ್ಯೋಗಕ್ಕೆ ಗೌರವ. ಸ್ವಲ್ಪ ವೇಟ್ ಮಾಡ್ಲಿ ಬಿಡು. ಏಯ್, ನೀವೇನ್ರೆ ಈ ಆಟ ನೋಡ್ತಿದ್ದೀರಿ? ಹೋಗಿ ನಿಮ್ಮ ಆಟ ನೋಡಿ. ವೇಟ್ ಮಾಡ್ತಿದಾರಲ್ಲ 3. ಹೌದು.
ಊರಲ್ಲಿರೋ ಹುಡುಗರ ಕಣ್ಣೆಲ್ಲ ನಿನ್ಮೇಲೆ ಇದೆ. ನಾನಿನ್ನ ಕಟ್ಕೊಂಡಿರೋದು ಎಷ್ಟೋ ಜನಕ್ಕೆ ಹೊಟ್ಟೆ ಉರಿಯಾಗಿರುತ್ತ. ಅಷ್ಟ್ ಜನರ ದೃಷ್ಟಿನೂ ಹೊರಟೋಗ್ಲಿ. ನನ್ ಸುಂದ್ರಿ. ಅಮ್ಮ. ಯಜಮಾನ್ರಿ, ಫ್ರೆಶ್ ಸ್ಪೀಕರ್. ಎಲ್ಲಾನು ಫ್ರೆಶ್ ಅಂತಾನೆ ಹೇಳ್ತೀಯಾ? ಎಷ್ಟು ಜನ ಕಳಿಸಿದ್ದೀನಿ, ಅದರಲ್ಲಿ ಒಬ್ಬಳನ್ನ ಹೆಂಡತಿ ಮಾಡ್ಕೊಳ್ಳಿಲ್ವಾ? ನಂಬಿ ಯಜಮಾನ್ರಿ. ಅರ್ಧ ಗಂಟೆ ಬಂದ್ಬಿಡ್ತೀಯಾ? ಅರ್ಧ ಗಂಟೆ ತಾನೇ, ಖಂಡಿತವಾಗಿ ಬಂದ್ಬಿಡ್ತೀನಿ. ಎಷ್ಟು ತರ್ತಾನಂತೆ? 3,000 ಕೊಡ್ತಾರಂತೆ. ಅದರಲ್ಲಿ PAಗೆ 300 ರೂಪಾಯಿ ಕೊಡ್ಬೇಕು, ಡ್ರೈವರ್ಗೆ 100 ರೂಪಾಯಿ ಕೊಡ್ಬೇಕು, ಹಳೆ ಬ್ರೋಕರ್ ಕಟ್ ಮಾಡೋಕೆ 500 ರೂಪಾಯಿ ಕೊಡ್ಬೇಕು, ದಾರಿನಲ್ಲಿ ಚೆಕ್ ಪೋಸ್ಟ್ ಹಿಡಿದ್ರೆ ಅವನಿಗೆ 200 ರೂಪಾಯಿ ಕೊಡ್ಬೇಕು, ಬಂಗ್ಲಾ ವಾಚ್ಮೆನ್ಗೆ 100, ನಿನಗೆ ಬೇರೆ ಕೊಡ್ಬೇಕು. ಇವಳನ್ನ ಸೆಟಪ್ ಮಾಡೋ ನನಗೆ 500 ರೂಪಾಯಿ ಬೇಡವಾ? ಇದು ಕೂಡ ಸಿಕ್ನಿಲ್ಲ ಅಂದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು? ಓಯ್ ಮೈನರ್, ಆ ಹುಡುಗಿ ಮೊದ್ಲು ನಮ್ಮನ್ನ ನಂಬಿ ಉದ್ಯೋಗ ಮಾಡಕ್ ಬಂದಿದೆ. ಒಂದ್ 3,000 ಆದ್ರೂ ಬೇಡವಾ? ಫ್ರೆಶ್ ಫುಲ್ ನೈಟ್ ಇರ್ತಾಳೆ ಅಂತ ಒಂದ್ 5,000 ಕೇಳು. ಯಜಮಾನ್ರೆ, ಏನಪ್ಪ ರೇಟ್ ತಾನೇಪ? ನೋಡ್ಕೊಂಡ ಬಿಡಪ್ಪ. ಹಾ ಸರಿ ಯಜಮಾನ್ರೆ, ಬೇಗ ಕಳ್ಸು. ಸರಿ ಕಳಿಸ್ಬಿಡ್ತೀನಿ. ಈ ಹುಡುಗಿ ಬಂದ ಅದೃಷ್ಟ ಸರಿ ಅಂದ್ಬಿಟ್ರು. ನಾನು ಹೋಗಿ ಗಾಡಿ ರೆಡಿ ಮಾಡ್ತೀನಿ. ಹೋಗು ಗಾಡಿ ರೆಡಿ ಮಾಡು. ನೀಲಾ, ಇಲ್ ಬಾ ಅಮ್ಮ. ಇಲ್ಲಿ ನೋಡು, ಮೊದಲು ಹೋಗ್ತಿದ್ಯಾ? ತೊಂದ್ರೆ ಮಾಡ್ದೆ ಚೆನ್ನಾಗಿರ್ಬೇಕು. ಈ ಉದ್ಯೋಗದಲ್ಲಿ ಸ್ವಲ್ಪ ಹೀಗೇನೆ ಇರುತ್ತೆ. ಅದೆಲ್ಲ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಮದ್ವೆ ಆಗದವನಾಗಿದ್ರೆ ಪ್ರೇಯಸಿಯಾಗಿರು, ಮದ್ವೆ ಆಗಿದವನಾಗಿದ್ರೆ ಸವತಿ ಆಗಿರ್ಬೇಕು. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹೆಂಡತಿಯನ್ನ ಇಷ್ಟಪಡೋನು ಕೂಡ ಆಸ್ತಿನ ಉಯ್ಲೆಲ್ಲೇ ಬರೀತಾನೆ. ಆದ್ರೆ ನಿನ್ನ ಹಾಗಿರೋ ಹುಡುಗಿ ಇಷ್ಟ ಆದ್ರೆ ಎಲ್ಲವನ್ನೂ ಮಾರಿಕೊಡ್ತಾನೆ. ಅದೇನೆ ನಮ್ಮ ಉದ್ಯೋಗದ ಮಹಿಮೆ. ಯಾಕೆ ಯಾವಾಗ್ಲೂ ಅಳುಮುಂಜಿ ತರಾನೇ ಇರ್ತೀಯಾ? ನಮ್ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂನು ಮುಖ ಯಾವಾಗ್ಲೂ ನಗುಮುಖವಾಗೇ ಇರ್ಬೇಕು. ಗೋದಾವರಿ, వస్తున్నానమ్మ. చెప్పండి ఈ అమ్మాయిని మంచిగా తయారు చేసి తీసుకురా. ಹೋಗಮ್ಮ, ಹೋಗ್ಬಾ. పద వెళ్దాం. చూసావా, ఇప్పుడు ఎంత అందంగా కనిపిస్తున్నావు. పైకిలే చూసి. ಅಯ್ಯಯ್ಯೋ, ಇಷ್ಟೊಂದು ಸೌಂದರ್ಯನ ಎಲ್ಲಿ ಇಟ್ಕೊಂಡಿದ್ಯೆ? ನಿನ್ನ ಹೆಸರೇನಂದೆ? ನೀಲಾನ? ರಾತ್ರಿ ಬಂದು ಬೆಳಗ್ಗೆ ಮಾಯವಾಗತ್ತಲ್ಲ, ಅದು ಬೇಡ. ನಮ್ಗಾಗಿ ಲಕ್ಷ್ಮಿ ಅಂತ ಬದಲಾಯಿಸ್ಕೋ. ಆವಾಗ ಬೇರೆ ಬೇರೆ ಪಾರ್ಟಿಗಳ ಹತ್ರ ಹಣ ತುಂಬಾ ನೋಡ್ಕೊಳಕಾಗುತ್ತೆ. ಲಕ್ಷ್ಮಿ ಆಯ್ತೆ. ಸರಿ, ಹೋಗ್ಬಿಟ್ಪಾ. ಏಯ್ ನಿಲ್ಲು, ಈ ಉದ್ಯೋಗಕ್ಕೆ ಇದು ಅಗತ್ಯ ಇಲ್ಲ. ನಮ್ಮ ಉದ್ಯೋಗ ಮಾಡೋರ್ನ ನಿತ್ಯ ಕಲ್ಯಾಣಿ ಅಂತಾರೆ. ನಮ್ಗೆ ಗಂಡು ಬದಲಾದ್ರೂ ದಿನ ಒಂದೇನೆ. ಪ್ರತಿದಿನ ಮದುವೆ, ಪ್ರತಿದಿನ ಮೊದಲ ರಾತ್ರಿ. ನಿನ್ನ ಅಲಂಕಾರ ಹೋಗ್ಬೋದು, ಆದ್ರೆ ಸೌಂದರ್ಯ ಹೋಗ್ಬಾರ್ದು. ಒಂದ್ ತಿಳ್ಕೊ, ಎಲ್ಲಿ ಹೋದ್ರೂ ಮದ್ವೆ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಓಕೆ ಪಿಯರ್, ಎಲ್ಲ ಗಂಡಸರು ಹುಷಾರಾಗಿದ್ದಾರೆ. ಯಾವಾಗ ಕೇಳಿದ್ರು ನನಗೆ ಇದು ಫಸ್ಟ್ ಟೈಮ್ ಅಂತಾರೆ. ನೀ ಹೋಗೋ. ಸರಿಮ್ಮ, ನೀ ಹೋಗ್ಬಾ. ನೀಲಾ, ಬಾ ಒಳಗಡೆ ಬಾ. ಅಬ್ಬಬ್ಬಾ,
ಚೆನ್ನಾಗಿದೆಯಾ? ಚಂದನ ಕಲರು. ಅಬ್ಬಬ್ಬಾ, ನಿನ್ನ ಕೈಯಲ್ಲೇ ನನ್ನ ಬಟನ್ನ ತೆಗಿ. ಅಯ್ಯೋ, ಅಬ್ಬಬ್ಬಾ, ಬಂಗಾರ ಶಿಲೆ ಇದ್ದಂಗಿದ್ದಾಳಪ್ಪ. ವಾವ್, ಸ್ವರ್ಗನೇ ತೋರಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ಕೂತ್ಕೋ ಕೂತ್ಕೋ.